ವೀಕ್ಷಕರೇ, ವೆಲ್ಕಮ್ ಟು ಸವಿಸ್ DIY ಡೂ ಇಟ್ ಯೋರ್ ಸೆಲ್ಫ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಕನ್ನಡತಿ ಸಾವಿತ್ರಿ ಸದಾವರ್ತಿ. ಇವತ್ತು ನಾನು ನಿಮಗೆ ಜೋಳದ ರೊಟ್ಟಿ ಎಲ್ರಿಗೂ ಇಷ್ಟ ಮಾಡಬೇಕು ಅನ್ಕೊತೀರಾ, ಬಟ್ ಹೇಗಪ್ಪ ಮಾಡೋದು ತುಂಬಾ ಕಷ್ಟ ಅನ್ಕೋತೀರಲ್ವ? ನೋ ವರೀಸ್ ಫ್ರೆಂಡ್ಸ್, ನಾನು ಇಲ್ಲಿ ನಿಮಗಾಗಿ ಒಂದು ಹೊಸ ರೊಟ್ಟಿ ಮಾಡುವ ವಿಧಾನ, ಹಾಗೆ ಸಾಫ್ಟ್ ಆಗಿರುವ ರೊಟ್ಟಿ ಮಾಡುವ ವಿಧಾನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಈ ರೊಟ್ಟಿ ಮಾಡಿ ತಿಂದು ಎಷ್ಟು ಅದ್ಭುತವಾಗಿರುತ್ತೆ ಟೇಸ್ಟ್ ಅಂದರೆ ನಿಮಗೆ ರೊಟ್ಟಿ ಮಾಡೋ ಬರಲ್ಲ ಅನ್ನೋ ಫೀಲೇ ಬರೋದಿಲ್ಲ. ಅಷ್ಟು ಅದ್ಭುತವಾಗಿರುತ್ತೆ ರುಚಿ, ಪ್ಲಸ್ ಸಾಫ್ಟಾಗಿರುತ್ತೆ, ಪ್ಲಫಾಗಿ ಕೂಡ ಈ ರೊಟ್ಟಿಗಳು ಬರುತ್ತೆ. ಇದಕ್ಕೆ ತುಂಬ ಕಡಿಮೆ ಸಾಮಾನುಗಳೇ ಬೇಕು ಫ್ರೆಂಡ್ಸ್. ಹೊಸದಾಗಿ ನನಗೆ ರೊಟ್ಟಿ ಬರಲ್ಲ ಅನ್ನೋರಿಗೆ ಮಾತ್ರ ಈ ರೆಸಿಪಿ, ಈ ಮೆಥಡು ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ತಡ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಕೂಡ ನೋಡೋಣ. ಮೃದುವಾದ ಸಾಫ್ಟ್ ಜೋಳದ ರೊಟ್ಟಿ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿ: 1 ಕಪ್ಪು ಜೋಳದ ಹಿಟ್ಟು, 1/4 ಕಪ್ ಅಥವಾ ಗ್ಲಾಸ್ ವಾಟರ್, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಾಲು, ಸ್ವಲ್ಪ ಮೊಸರು. ಒಂದು ಪ್ಯಾನಲ್ಲಿ 1/4 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಹಾಗೆ ಹೀಗೆ ಬಾಯ್ಲ್ ಆಗಿರೋ ನೀರಿಗೆ ಮೊಸರು, ಹಾಲು ಮತ್ತು ಉಪ್ಪು ಎಲ್ಲನೂ ಸೇರಿಸ್ಕೊಂಡ್ಬಿಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಬನ್ನಿ. ಈಗ ಪೋರ್ ಮಾಡಾಗಿದೆ. ಈಗ ಇದನ್ನು ಕಲಿಸ್ಬಿಡೋಣ. ಒಂದು 3 ಮಿನಿಟ್ಸ್ ಇದು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ತದನಂತರ ಇದಕ್ಕೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಬಿಡೋಣ ಒಂದು 2 ಮಿನಿಟ್ಸ್. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗ ನಾನು ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಸೈಡ್ಗೆ ಇಟ್ಬಿಡ್ತೀನಿ. ನೋಡಿ, 2 ಮಿನಿಟ್ಸ್ ಆದಮೇಲೆ ಇದು ಸ್ವಲ್ಪ ತಣ್ಣಗಾಗಿರುತ್ತೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೀವು ನೀರು ಅಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್, ಮತ್ತೆ ನೀರು ಆ್ಯಡ್ ಮಾಡ್ಕೋಬೇಡಿ. ನೋಡಿ, ಈ ಹದಕ್ಕೆ ಬಂದಿದೆ ಅಲ್ವಾ? ಈಗ ಇದನ್ನು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ, ಹುಷಾರಾಗಿ ನಾದ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಇದ್ದಾಗೆ ನಾದ್ಕೋಬೇಕು ಕೂಡ ಫ್ರೆಂಡ್ಸ್. ನೋಡಿ, ಈ ಥರ ನಮಗೆ ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ. ನಾನಿಲ್ಲಿ ತೊಗೊಂಡಿರೋ 1 ಗ್ಲಾಸ್ ಮೆಜರ್ಮೆಂಟ್ಗೆ ನನಗೆ 7 ರೋಟೀಸ್ ಆಗ್ತಾ ಇದೆ. ನೀವು ನಿಮ್ಮ ನಾರ್ಮಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ರೌಂಡ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಮಾಡೋಕ್ಕೂ ಮುಂಚೆ ಒಂದು ಸತಿ ಮತ್ತೆ ಇದನ್ನು ಸ್ವಲ್ಪ ಈ ಥರ ನಿಮ್ಮ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಈಗ ಆ ಕಡೆ ಈ ಕಡೆ ಮತ್ತೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ಇದನ್ನು ಚಪಾತಿ ಥರ ಸರ 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 ನಾವು ತಿಕ್ಬಿಡ್ಬೋದು. ಗೊತ್ತಾ ನಿಮಗೆ? ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಾಫ್ಟಾಗಿ ಮಾಡಿ, ಸೊ ದಟ್ ಕಾರ್ನರ್ಸ್ ನಿಮಗೆ ಬ್ರೇಕ್ ಆಗೋದಿಲ್ಲ. ಈಗ ಮತ್ತೆ ಆ ಕಡೆ ಈ ಕಡೆ ಸ್ವಲ್ಪ ಹಿಟ್ಟನ್ನು ಅಪ್ಲೈ ಮಾಡಿಕೊಂಡು ಕಾರ್ನರ್ಸ್ ನಿಮಗೆ ಬ್ರೇಕ್ ಆಗ್ತಿದೆ ಅಂತ ಅನಿಸಿದ್ರೆ ನೀವು ಈ ಥರ ಕಾರ್ನರ್ಸ್ಗೆ ಫಿನಿಶಿಂಗ್ ಕೊಡಬಹುದು. ಇಲ್ಲ ಅಂದರೆ ಬಿಡಿ, ಇದು ಆಪ್ಷನಲ್. ನೋಡಿ, ನಾವು ಹೆಂಗೆ ತಿಕ್ತಾ ಹೋಗ್ತೀವಿ ಹಂಗೆ ಮುಂದೆ ಹೋಗ್ತಾನೇ ಇರುತ್ತೆ ರೊಟ್ಟಿ. ಇದು ಏನಪ್ಪ ಅನ್ಕೋತಿದ್ದೀರಾ? ಎಸ್ ಫ್ರೆಂಡ್ಸ್, ಅಷ್ಟೇ ಕಾನ್ಫಿಡೆನ್ಸಾಗಿ ನೀವು ಕೂಡ ಮಾಡ್ಬೋದು.
ಒಂದು ಸತಿ ಅಥವಾ 2 ಸತಿ ಪ್ರಾಕ್ಟೀಸ್ ಆದರೆ ಸಾಕು. ನೋಡಿ ನಮ್ಮ ರೊಟ್ಟಿ ಪ್ರಿಪೇರ್ ಆಗಿದೆ. ಫ್ರೆಂಡ್ಸ್, ಇದರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ನಮ್ಮ ಎಲ್ಲ ರೊಟ್ಟಿನೂ ಮಿನಿಮಮ್ 10 to 12 ರೊಟೀಸ್ನ ಒಂದೇ ಸತಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ನಾವು ಫ್ರೈ ಮಾಡ್ಬೋದು. ಅಷ್ಟೇ ಫ್ಲಫಿಯಾಗಿ ಬರುತ್ತೆ, ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ತಿಕ್ಕಲಿಕ್ಕೆ ಅಂದರೆ ಒಂದು ಸ್ವಲ್ಪ ನಿಮ್ಮ ಹ್ಯಾಂಡ್ಸ್ನ ವೆಟ್ ಮಾಡಿಕೊಂಡು ಅದನ್ನು ಸಾದ್ಕೋಬೇಕಾಗತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ಥರ ಗಂಟು ಹಿಟ್ಟಲ್ಲಿ ಇರೋದಿಲ್ಲ. ಹಾಗೆ ನಾನು ಇದನ್ನು ರೊಟ್ಟಿ ಮಾಡ್ಕೊತಾ ಇದ್ದೀನಿ, ತಿಕ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಬಂದಿಲ್ಲ ಅಂತ ವರಿ ಮಾಡ್ಕೋಬೇಡಿ. ಫಸ್ಟ್ ಅಟೆಂಪ್ಟಲ್ಲಿ ಹೋಗ್ಬೋದು, ಸೆಕೆಂಡ್ ಅಟೆಂಪ್ಟಲ್ಲಿ ಹೋಗ್ಬೋದು, ಬಟ್ ಥರ್ಡ್ ಅಟೆಂಪ್ಟಲ್ಲಿ ಡ್ಯಾಮ್ ಶೋ ನಿಮಗೆ ಚೆನ್ನಾಗಿ ಬರುತ್ತೆ. ಇಷ್ಟೇ ಮಾಡಬೇಕು ಅಂತೇನಿಲ್ಲ. ನೀವು ಚಿಕ್ಕ ಗ್ಲಾಸ್ ತೊಗೊಂಡು ಮಾಡಿದ್ರು, ನೀವು ಯಾವ ಗ್ಲಾಸಲ್ಲಿ ತೊಗೊಂಡಿರ್ತೀರ ಆ ಗ್ಲಾಸ್ಗೆ ವಾಟರ್ ಮೆಜರ್ಮೆಂಟ್ ತೊಗೊಳ್ಳಿ, ಅಷ್ಟೇ ರೊಟ್ಟಿನ ಪ್ರಿಪೇರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಷ್ಟು ದೊಡ್ಡದಾದರೂ ನಾವು ಅಷ್ಟು ದೊಡ್ಡದು ತಿಕ್ಕೋಬೋದು. ನಾನು ತೊಗೊಂಡಿದ್ದೆ ಸ್ಮಾಲ್ ಪೋರ್ಷನ್, ಬಟ್ ಎಷ್ಟು ದೊಡ್ಡ ರೊಟ್ಟಿ ರೆಡಿಯಾಗಿದೆ ನೋಡಿ. ಇದು ಸ್ವಲ್ಪ ಫ್ರೆಂಡ್ಸ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಸೈಜು ಶಿಂಕ್ ಆಗುತ್ತೆ, ಬಟ್ ರೊಟ್ಟಿ ಮಾತ್ರ ಸಾಫ್ಟ್ ಆಗಿರುತ್ತೆ. ಎಲ್ಲ ಕಾರ್ನರ್ಸು ದಪ್ಪ ಇರದೆ ನೀಟಾಗಿ ನಮಗೆ ಯಾವ ಸೈಜಲ್ಲಿ ಬೇಕೋ, ಎಷ್ಟು ಫ್ಲ್ಯಾಟಾಗಿ ಬೇಕೋ ಅಷ್ಟು ಫ್ಲ್ಯಾಟಾಗಿ ನೀಟಾಗಿ ಇದನ್ನು ತಿಕ್ಕೊಳ್ಳೋಣ. ನೋಡಿ, ಇಷ್ಟು ಥಿಕ್ನೆಸ್ ಮಾಡ್ಕೊಂಡಿದ್ದೀನಿ ನಾನು. ಈ ಥಿಕ್ನೆಸ್ಗೆ ರೊಟ್ಟಿ ಪ್ಲಫ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲನೂ ನಾನು ತಿಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಸ್ ಐ ಸೆಡ್, ನಾನು 7 ರೋಟೀಸ್ ಆಗಿತ್ತು. ಸೊ 7 ರೋಟಿನೂ ಕೂಡ ಒಂದೇ ಸತಿ ನಾನು ತಿಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿಯಾಗಿದೆ ಅಲ್ವಾ. ಈಗ ನಾನು ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಸೊ ಪ್ಯಾನ್ ಬಿಸಿ ಆದ ನಂತರ ಅದ್ರ ಮೇಲೆ ಫಸ್ಟ್ ರೋಟಿನ ಹಾಕ್ಬಿಡೋದು. ಫಸ್ಟ್ ರೋಟಿಗೆ ಮಾತ್ರ ಸ್ವಲ್ಪ ಕೇರ್ಫುಲ್ ಫ್ರೆಂಡ್ಸ್, ಬಿಕಾಸ್ ಅಂಚು ಆಲ್ರೆಡಿ ಬಿಸಿಯಾಗಿರುತ್ತಲ್ವ, ಹುಷಾರಾಗಿ ಹಾಕ್ಕೊಳ್ಳಿ. 1 ನಿಮಿಷ ಅದನ್ನು ಬಿಟ್ಟರೆ ನಿಮ್ಗೆ ಈ ಥರ ಬಬಲ್ ಬಂದುಬಿಡುತ್ತೆ. ಸೊ ಇದು ಬಂದಾಗ ನೀವು ಇದನ್ನು ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕೂಡ ಹಾಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ನಾವು ಬೇಕಂದರೆ ಇದನ್ನು ಬಟ್ಟೆಯಿಂದ ಕೂಡ ಪ್ರೆಸ್ ಮಾಡಬಹುದು. ಇಟ್ಸ್ ಆಪ್ಷನಲ್, ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾಟ್ ರಿಕ್ವೈರ್ಡ್. ಎಲ್ಲ ರೊಟ್ಟಿನೂ ನಾನು ಇದೇ ಥರ ಬೇಯಿಸಿ ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಜ ತಾನೇ, ತುಂಬ ಈಸಿಯಾಗಿ ರೊಟ್ಟಿ ಮಾಡಿಬಿಡ್ಬೋದು ಅಂತ ನಿಮಗೂ ಅನಿಸ್ತಾ ಇದೆ ಅಲ್ವಾ? ಎಸ್, ರೊಟ್ಟಿ ರೆಡಿಯಾಗಿದೆ. ಈ ರೊಟ್ಟಿಗೆ ಬಿಸಿ ಬಿಸಿಯಾಗಿದ್ದಾಗೆ ನಾವು ತುಪ್ಪ ಅಪ್ಲೈ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಟರೆ ಏನೂ ಮಾತಾಡದೆ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ನೀವು ಕೊಟ್ಟಿರೋ ರೊಟ್ಟಿನ ಖಾಲಿ ಮಾಡಿ ಮತ್ತೊಂದು ರೊಟ್ಟಿಗೆ ಅಮ್ಮ ಕೊಡು ಅಂತ ಕೇಳ್ತವೆ. ಸೊ ಮೃದುವಾದ ಜೋಳದ ರೊಟ್ಟಿ ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.